ರಾಮನಗರದ ಪೈಲ್ವಾನ್. ಹೌದು, ರಾಮನಗರದ ಪೈಲ್ವಾನ್. ಪೈಲ್ವಾನ್ ಅಂತ ರಾಮನಗರ ಅಂದ್ರೆ ಊರ ಹೆಸರು. ಪೈಲ್ವಾನ್ ಅಂತ ಏನಕ್ಕೆ ಬಂತ? ನಾವು ನಮ್ಮ ಅಜ್ಜ ಅವರು ಹೆಸರು ಇಟ್ಟಿರೋದು ರಸ್ತೆ ರಾಜ ಅಂತ ಒಂದು ಹಳೆ ಊರಿ ಇತ್ತು. ಅದ್ರ ಹೆಸರು ನಾವು ಕಳಿಬೇಡ್ದಂತ ಅದಕ್ಕೆ ಪೈಲ್ವಾನ ಅಂತ, ರಾಮನಗರ ಅಂತ ಪೈಲ್ವಾನ ಅಂತ ಇಟ್ಟಿದ್ವಿ. ಎಷ್ಟು ವರ್ಷದಿಂದ ಸಾಕ್ತಿದ್ದೀರ? ನಾವು ಆಗ್ಲೇ ಸುಮಾರು ಒಂದು 10 ವರ್ಷ ಆಯ್ತು. 10 ವರ್ಷದಿಂದನೂ ಇದೇ? ಒಂದು 2 ವರ್ಷ ಬೇರೆಯವ್ರಿಗೆ ಕೊಟ್ಟಿದ್ವಿ, ಮತ್ತೆ ರಿಟರ್ನ್ ಹೋಗಿ ನಾವೇ ಕೊಟ್ಟಿ ಮತ್ತೆ ರಿಟರ್ನ್ ನಾವೇ ತಂದ್ವಿ. ಹಬ್ಬಕ್ಕೆ ಕುಸಿ ಬ್ಯಾಸೆ ಬ್ಯಾಸೆ ನೋಡಿ ಬ್ಯಾಸೆನೂ ಮಾಡ್ತಾ ಇದ್ವಿ. ಕೆಲಸ ಹಬ್ಬದಾಗೆ ಕೊಬ್ಬರಿ ಬಿಡ್ಲಿ ಬೇಕಾದ್ರೆ ಅವ್ನು ಗಂಡಸ ಅದಾನು ಹೇಳ್ದಂಗೆ ನೀವು ಓಪನ್ ಚಾಲೆಂಜ್. ಮತ್ತೆ 10 ವರ್ಷದಿಂದ ಹೌದು ಎಷ್ಟು ಹಬ್ಬ ಮಾಡಿದ್ದೀವಿ? ಸುಮಾರು ಲೆಕ್ಕ ಇಲ್ಲ ನಮಗೆ ಹಬ್ಬ ಅಂದ್ರೆ. ಮಿನಿಮಮ್ ಎಷ್ಟು? ಒಂದು 25-30? ಒಂದು 50 ಮೇಲ್ ಮಾಡಿದೀವಿ ನೋಡ್ರಿ. 50 ಮೇಲೆ. ಕೊಬ್ಬರಿ ಎಷ್ಟು ಕಟ್ತೀರಾ? ಕೊಬ್ಬರಿ ಕೊಳ್ ತುಂಬಾ ಕಟ್ತೀವಿ, ಬೆನ್ ತುಂಬಾ ಕಟ್ತೀವಿ ನೋಡ್ರಿ. ಕೆಜಿ ಅಂದ್ರೆ? ಕೆಜಿ ಒಂದು 15-20 ಕೆಜಿ ಮಟನು ಕಟ್ತೀವಿ. ಈ ತೆಲಿಗೂ ಸುತ್ತ ಕಟ್ಟಿ ಇದು ವಸ್ತು ಇಲ್ಲಿಂದ ಅಲ್ಲಿ ಮುಟ ಎಲ್ಲ ತುಂಬಾ ಕಟ್ತೀವಿ. ಒಂದು ಹಬ್ಬಕ್ಕೆ ಹಾಕಿದ್ದೀರ ಅಂದ್ರೆ ನಿಮಗೆ ಅಂದಾಜು ಎಷ್ಟು ಖರ್ಚು ಬರ್ಬೋದು ಅಣ್ಣ? ಸುಮಾರು ಇಲ್ಲ ಅಂದ್ರೂ ಹುಡುಗರು ಒಂದು 20-30 ಹುಡುಗರು ಅಂದ್ರೂ ಒಂದು 15-20 ಸಾವಿರ ಖರ್ಚು ಬರ್ತದೆ. ಗಾಡಿ ಬಾಡಿಗೆ ಎಲ್ಲ ಸೇರಿ. ದೂರ ಹಬ್ಬ ಅಂದ್ರೆ ಒಂದು 25 ಬರ್ಬೋದು, 20 ಬರ್ಬೋದು, 30 ಬರ್ಬೋದು. ಹುಡುಗರು ಲೆಕ್ಕಾಚಾರದಾಗ ಹೆಂಗಿರ್ತಾರ ಹಂಗೆ ಅಭಿಮಾನಿಗಳು ಬರ್ತಾ ಇರೋದು. ಅಂತ ಯಾರಿಗೂ ಹೇಳಕ್ ಬರಲ್ಲ. ಬಹಳ ಅಭಿಮಾನಿಗಳು ಇದಾರೆ ಹುಡುಗರು. ರಾತ್ರಿ ಊರಿ ಹೋಗ್ತಾ ಇತ್ತಂದ್ರೇನು ಹಂಗೆ ಹಿಂಗ್ಬಿಟ್ಲೇನೆ ಬರ್ತಾರೆ. ಎಲ್ಲರೂ ರಾತ್ರಿನೇ ಬರ್ತಾರೆ ಹುಡುಗರು, ಬೆಳಗ್ಗೆ ಎದ್ದು ಬರ್ತಾರೆ. ಈಗ ಪಾಳ್ಯದಲ್ಲಿ ಹೆಂಗ? ಪಾಳ್ಯದಲ್ಲಿ ನೀವು ಹಗ್ಗನೇ ಹಚ್ಚಂಗಿಲ್ಲ. ಈ ಪಾಳ್ಯದಾಗ ಹಿಂಗ್ ಹೋಗಿ ಆಕ್ಷನ್ ಮಾಡ್ಕೊಂಡು ಹಬ್ಬ ಒಬ್ರಿಗೆ ಕಳ್ಸ್ಬಿಡ್ಲಿ ಮತ್ತೆ ಪೈಲ್ವಾನ್ ಅಂತ ಅದಕ್ಕೆ ಇಟ್ಟಿರೋದು. ಶೆಡ್ ಹೊಡೆದು ಹಬ್ಬ ಮಾಡ್ತೀವಿ ಬೇಕಾರೆ ನಿತ್ತ ಹಾಯ್ಕೊಂತ ಹೋಗ್ತತೆ. ಮತ್ತೆ ಸೀದಾ ಆಕ್ಷನ್ ಎರಡು ಆಕ್ಷನ್ ಕೈ ಹಾಕಿ ಕೂಡ್ಲೆ ನಿತ್ಯ ಹಬ್ಬ. ಆಕ್ಷನ್ ಬಾಳ ಆಕ್ಷನ್ ಹಂಗೆ ಮಾಡ್ತತೆ, ನಿತ್ತು ಮಾಡ್ತತೆ. ಮತ್ತೆ ಹಗ್ಗ ಹಚ್ಚಂಗಿಲ್ಲ, ಸೀದಾ ಅದ್ರ ಪಾಡಿಗೆ ಅದೇ ಪಾಳಿಗೆ ಬಂದ್ಬಿಡುತ್ತೆ. ನೀವು ಒಬ್ಬನ್ ಮುಂದಿದ್ರೆ ಹೌದಣ್ಣ. ನಾವು ಅದಕ್ಕೆ ಮನೆ ಬಿಟ್ಟು ತೆಗಿಬಾರ್ದಂತಾನೆ ಇಟ್ಕೊಂಡಿರೋದು. ಈಗ ಯಾರಾದ್ರೂ ಕೇಳಿದ್ರೆ ಕೊಡ್ತೀರಣ? ಇಲ್ಲ, ಕೊಡಲ್ಲ. ಅದೇನು ಇಲ್ಲ. ಅದಕ್ಕೆ ನಾವು ಕೊಟ್ಟಿದ್ದೆತ್ತು ಮತ್ತು ತಂದಿರೋದು ವಾಪಸ್ ರಿಟರ್ನ್ ನಾವೇ ತಂದಿರೋದು. ಅದು ಬುದ್ಧಿನೂ ಒಳ್ಳೇದು ನಮ್ದು. ನೋಡಿದ್ರೆ ಗೊತ್ತಾಗ್ತಿಲ್ಲ. ನಮ್ದರಿಗೆ ಸಹಿ, ಬೇರೆಯವರಿಗೆ ಯಾರಿಗೂ ಹಗ್ಗನೂ ಮುಟ್ಟಕ್ ಕೊಡಲ್ಲ. ನಾನ್ ಮುಂದೆ ಹೋಗ್ತಾ ಇದ್ರೆ ಹಿಂದ್ಗಡೆನೆ ಬರ್ತತಿ. ನಾನೊಬ್ಬ, ನಮ್ ತಮ್ಮ ಒಬ್ಬನ ಇದಾನಲ್ಲ, ಅವ್ನ್ ಬಿಟ್ರೆ ಯಾರ್ಯಾರು ಏನು ನೋಡ. ಇಷ್ಟ ಹಬ್ಬದಲ್ಲಿ ಏನೇನು ಪ್ರೈಸ್ ತಂದಿದೆ? ನಾವ್ ಪ್ರೇಜಿಗೋಸ್ಕರ ಮಾಡಲ್ಲ ಅಣ್ಣ. ಹುಡುಗರು ಖುಷಿ, ಅಭಿಮಾನಿಗಳು ಹುಡುಗರು ಅವ್ರ ಖುಷಿಗಷ್ಟೇ. ನಮಗೆ ನಂಬರ್ ಜಾಸ್ತಿ ಕೊಡಲ್ಲ ಅಣ್ಣ. ನಾ ಈಗ ಹಬ್ಬ ಅಂತ ಹೇಳಲ್ಲ ನಾವು. ರೈತರ ಹಬ್ಬ ಇದು, ನಾವು ಖುಷಿಗೆ ಉಳಿಸ್ಬೇಕಂತ ಖುಷಿಗೆ ಹಬ್ಬ ಮಾಡ್ತಾ ಇದೀವಿ. ನಾವು ಪ್ರೇಜ್ 25 ಸಾವಿರ ಕೊಟ್ಟಿವಿ, 15 ಸಾವಿರ ಕೊಟ್ಟು ಖರ್ಚು ಮಾಡಿದೀವಿ, ಅವೆಲ್ಲ ಲೆಕ್ಕ ಹಾಕಲ್ಲ. ನಮಗ್ ಖುಷಿ. ಹುಡುಗರು ಅಣ್ಣ ಹಬ್ಬಕ್ಕೆ ಹಾಕಣ, ಹಾಕ ನಡೀರಪ್ಪ ಅಷ್ಟೇ. ಪ್ರೇಜ್ ಕೊಡ್ಲಿ ಬಿಡ್ಲಿ ನಮಗ್ ಬೇಡ. ಅದು ಹಬ್ಬ ಮಾಡ್ಬೇಕು. ಇಂತ ಎತ್ತ ಕಟ್ಕೊಂಡ್ ನಾವು ಹಬ್ಬ ಮಾಡ್ಲಿಲ್ಲ ಅಂದ್ರೆ ಏನ್ ಪ್ರಯೋಜನ ಅಂತ ಹೇಳಿ ಮಾಡ್ತೀವಿ ಅಷ್ಟೇ. ಈಗ ಇದಕ್ಕೆ ಯಜಮಾನ ಅಂತಾನೆ ಕರಿಬಹುದು. ವಯಸ್ಸಾಗಿದೆ. ಈಗ 10 ವರ್ಷದಲ್ಲಿ ಚಾಲೆಂಜ್ ಅಂತ ಏನಾದ್ರು ಆಗಿದೆ ನಿಮ್ಗೆ? ಓಪನ್ ಚಾಲೆಂಜ್ ಬಹಳ ಜನ ಮಾಡಿದ್ದಾರೆ. ಹೆಸರು ಕೇಳಲ್ಲ ನಮ್ಮ ಇಲ್ಲ, ನಾವು ಹೆಸರು ಹೇಳಲ್ಲ. ಓಪನ್ ಚಾಲೆಂಜ್ ಮಾಡಿ ಹಿಡಿತೀವಿ, ಕೊಬ್ಬರಿ ಬಿಚ್ಚೆ ಬಿಡ್ತೀವಿ, ತಗೊಂಬಂದ್ ಬಿಡ್ರಿ ಅಂದಿದ. ಶೆಡ್ ಹೊಡೆದೆ ಆ ಕಡೆದ ಹಬ್ಬ ಬಿಟ್ಟಿದ್ವಿ, ಹಬ್ಬನೇ ಮಾಡಿದ್ವಿ. ಓಪನ್ ಚಾಲೆಂಜ್ ಕೊಬ್ಬರಿ ಕಳಿಸ್ಬೇಕು, ನಮ್ ಊರಿದ್ ನಾವು ನೋಡ್ಬೇಕಂತ ನಮಗೂ ಬಾರಿ ಧೈರ್ಯ. ಇವತ್ತಿಗೂ ಹಂಗೆ. ಇವತ್ತು ಈಗ ಈಗ್ಲೂ ಸತ ಬೇಕಾರೆ ಕೊಬ್ಬರಿ ಕಟ್ಟಿ ಬಿಡ್ತೀನಿ, ನೀವು ಹಬ್ಬ ಮಾಡ್ರಿ, ತಗೊಂಬಂದು ಓಪನ್ ಚಾಲೆಂಜ್ ಮಾಡ್ತೀನಿ, ಕೊಬ್ಬರಿ ಹರಿದ್ ಬಿಡ್ಲಿ ಅವ್ರ ಚಡ್ ಹೊಡ್ತಿ ಹೇಳ್ತೀನಿ ಬೇಕಾರೆ ಚಾಲೆಂಜಿನ ಮೇಲೆ. ಈಗ ಪೈಲ್ವಾನಿಗೆ ನೀವೇನ್ ಹೇಳಕ್ ಬಯಸ್ತೀರ? ಒಳ್ಳೆ ಪ್ರಕಾರ ನಾವು ಪ್ರಕಾರ ಅಂದ್ರೆ ನಮಗೆ ನಮ್ಮ ಮನೆಗೆ ಹೊಂದಿರೋ ಎತ್ತು ಬಂದಾಗ್ಲಿಂದ ನಮಿಗೂ ಒಳ್ಳೇದಾಗಿತ್ತೆ. ಆಮೇಲೆ ನಮಿಗೂ ಖುಷಿನೂ ಕೊಡ್ತತೆ. ಬ್ಯಾಸೆ ಹಾಕು ಹಂಗೆ ನೀವೆಲ್ಲರೂ ಕೊಡ್ರಿ, ಏನಾರು ಮಾಡ್ರಿ, ಎಲ್ಲದು ಹಂಗೆ ಭಾರಿ ಒಳ್ಳೆ ಬುದ್ಧಿದ್ದು. ನನ್ನ ತಮ್ಮ ಇದಾನಲ್ಲ, ಅವನಿಗೂ ನನಗೂ ಅಷ್ಟೇ ನಂಬದು, ಮತ್ತೆ ಯಾರಿಗೂ ನಂಬಲ್ಲ. ನಮ್ ಚಿಕ್ಕಪ್ಪ ಅವರು ಇದಾರೆ, ಅವ್ರಿಗಾದ್ರೂ ಏನು ಮಾಡಲ್ಲ.
ಹಿಡ್ದ ಹಿಂಗ್ ಮೇಸಾಕ್ ಗೀಸಕ್ ಯಾರಿಗೂ ಏನು ಮಾಡಲ್ಲ. ಹಬ್ದಾಗ ಐತಲ್ಲ ನಾನ್ ಬಿಟ್ರೆ ಅವನೇ ಹಿಡಿಬೇಕು. ಮತ್ತೆ ಯಾರು ಹಗ್ಗ ಹಿಡ್ಕೊಳ್ಳೋದು ಬೇಡ, ಹಗ್ಗ ಹಿಡಿಯೋದು ಬೇಡ, ಸುಮ್ನೆ ಒಬ್ಬನ ಹಿಡ್ಕೊಂಡೆ ಹಿಂಗ್ ಬಿಟ್ಟು ಅರ್ಗ ಸಾಕು, ಹಿಂದೆ ಬರುತ್ತೆ. ಒಳ್ಳೆ ಬುದ್ಧಿ, ಬುದ್ಧಿ ಮಾತ್ರ ಒಳ್ಳೆ ಬುದ್ಧಿ. ಮತ್ತೆ ಪಾಳೆ ಹಚ್ತೀವಲ್ಲ, ಬಾಳ ದೂರ ಐತೆ ಪಾಳ್ಯ ಅಂದ್ರೆ ಜನ ನಿಂತ್ಕೊಂಡ್ಬಿಟ್ಟು ಅಂದ್ರೆ ಎತ್ತು ನಿಂತು ಅಂದ್ರೆ ಮಕ್ಕಳು ಅಂದ್ರೆ ಸುಮ್ನೆ ಮಕ್ಕಳು ಅಲ್ಲೇ ಪಾಳ್ಯದಾಗೆ ಅಂತ ಎತ್ತು ನಾವು ಇರೋ ಮುಠ ಹಬ್ಬ ಅಷ್ಟೇ. ಅದ್ರ ಮೇಲೆ ಅಂತ ಎತ್ತು ಕಟ್ತೀವೋ ಇಲ್ಲೋ ಗೊತ್ತಿಲ್ಲ ನಮಗೆ. ಈಗ ತಂದು 10 ವರ್ಷ ಆಗಿದೆ. 10 ವರ್ಷ. ಅವಾಗ ಎಷ್ಟು ರೇಟ್ ಕೊಟ್ಟು ತಂದಿದ್ದೀರ ಅಣ್ಣ? ಅವಾಗ ನಾವು ಬಾಳ ಏನ್ ದುಡ್ಡು ಕೊಟ್ಟಿಲ್ಲ, 28,000 ಕೊಟ್ಟು ತಂದಿದ್ವಿ ನಾವು ಅವಾಗ. 2 ಹಲ್ಲಾಗಿತ್ತು ನಾವು ತಂದಾಗ. ಬಹಳ ದೂರದ್ದು ಅಲ್ಲ ಇದು, ಇಲ್ಲೇ ನಮ್ಮ ರಾಮನಗರದಿಂದ ಮುಂದೆ ಮಲ್ಲಾಪುರ ಅಂತ ಹೇಳಿ ಅಲ್ಲಿಂದ ತಂದಿದ್ದು. ನೀವು ಹಬ್ಬ ನೋಡೇ ತಂದಿದ್ದ? ಹಬ್ಬ ನೋಡೇ ತಂದಿದ್ ನಾವು. ಅವಾಗ್ಲೂ ಕುಂಚಿನಳ್ಳಿ ಹಬ್ಬ ಅಂತ ಹೇಳಿ ಮಾಡಿದ್ರು, ಅಲ್ಲಿ ನೋಡೇ ತಂದಿದ್ ನಾವು. ಕೊಬ್ಬರಿ ಕೈ ಹಾಕೊಂಡ್ 3 ಟ್ರಿಪ್ ಬಂದ್ರು ಕೊಬ್ಬರಿ ಬಿಚ್ಚ ಕೊಟ್ಟಿಲ್ಲ. ನಮ್ ಚಿಗಪ್ಪಗ ಅಂದೆ ತಂದ್ರೆ ಇದೇ ಎತ್ ತರ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂದೆ. ಆತ್ ನೀನ್ ಹೇಳಿದ್ಮೇಲೆ ನೀನು ಹೊರಗೆ ಹಿಡಿಯೋದು ರೆಡಿ ಐತಿ ಅಂದ್ರೆ ತರ್ತೀನಿ ಬೇಕಾರೆ ಅಂದ್ರು. ಸರಿ ಬರ್ರಿ ಅಂತ ಹೇಳಿ ಅವತ್ತೇ ನೈಟ್ ಹೋಗಿ ವ್ಯಾಪಾರ ಹಟ್ಟದ್ಮೇಲೆ ವ್ಯಾಪಾರ ಮಾಡ್ಕೊಂಡು ತಂದಿದ್ದು ಅಲ್ಲೇ. ಫುಡ್ ಏನೇನ್ ಕೊಡ್ತೀರ? ಫುಡ್ ಹತ್ತಿ ಹಿಂಡಿ ಅಷ್ಟ್ ಬಿಟ್ರೆ ಮುಸ್ರೆ ಕುಡಿಸ್ತೀವಿ. ಮತ್ತೆ ನಾವ್ ಮೇಸಣಿಕೆ ಜಾಸ್ತಿ, ಹುಲ್ಲು ರಾತ್ರಿ ಎಲ್ಲ ನಾವು ಕುತ್ಕೊಂಡ್ ಮೇಸೋದು. ಅದು ಕಡಿಮೆ ಮಾಡಲ್ಲ ನಾವು. ಅದೇನು ಇದೇ ಹಾಕ್ರಿ ಅದೇ ಹಾಕ್ರಿ ಅನ್ನೋದು ಇಲ್ಲ. ನಾವೇನು ನಮ್ದು ಒಂದು 20-30 ಎಕರೆ ಬ್ಯಾಣ ಐತೆ, ಅಲ್ಲಿ ಒಯ್ದು ನಾವು ಊಟ ಹೊಡೆದ್ ಕಟ್ಬಿಟ್ರೆ ಹೊಟ್ಟೆ ತುಂಬಾ ಮೇಕೊಂತ ಆರಾಮಾಗಿರ್ತತಿ. ಈಗ ಏನಪ್ಪಾ ಬ್ಯಾಸೆ ಥ್ರೂ ಇತ್ತು, ಒಂದ್ 2 ದಿವಸ ಕುಂಟೆ ಹೊಡ್ಕೊಂಡ್ರೆ ಮುಗೀತ್ ನಮ್ದು. ಇಂಪಟೆ ರಾಜ ಮೇದಂಗಿ ಅವ್ರು. ಈಗ ಹಬ್ಬ ಹಾಕಿರ್ತೀರಾ ನೀವು, ಹಬ್ಬ ಎಲ್ಲ ಮುಗ್ದಿರತ್ತೆ, ಮನೆಗ್ ಬರ್ತೀರಾ. ನಿಮಗೆ ಅಲ್ಲಿ ಹಬ್ಬದಲ್ಲಿ ಏನಾದ್ರು ಬೇಜಾರ್ ಅನ್ಸಿದ್ಯಾ? ಎತ್ತಿನ ಮೇಲೆ ಏನು ಅನ್ಸಿಲ್ಲ ನಮಗೆ, ಕಮಿಟಿಯವ್ರ ಮೇಲೆ ಬಹಳಷ್ಟು ಅನ್ಸಿದೆ. ಆದ್ರೂನು ಒಳ್ಳೆ ಎತ್ತು ಒಯ್ದು ನಮಗೆ ಪ್ರೇಜ್ ಕೊಟ್ಟಿಲ್ಲ, ಇಷ್ಟು ಖರ್ಚು ಮಾಡಿದ್ರು ಅಂತ ಕಮಿಟಿಯವ್ರ ಮೇಲೆ ಬೇಜಾರಾಗಿತ್ತೆ ಹೊರತು ನಮ್ಗೆ ಎತ್ತಿನ ಮೇಲೆ ಯಾವಾಗ್ಲೂ ನಾವು ಬೇಜಾರ ಪಟ್ಟಿಲ್ಲ. ನಮಗೆ ತಕ್ಕಂಗೆ ಹಬ್ಬ ಮಾಡಿತ್ತದು. ಓಪನ್ ಚಾಲೆಂಜ್ ಹಬ್ಬ ಮಾಡ್ತಿತ್ತೆ. ನಮಗೆ ಎತ್ತಿನ ಮೇಲೆ ಏನು ಇಲ್ಲಪ್ಪ. ನಮ್ ಬಸವಣ್ಣ ಅಂದ್ರೆ ಬಸವಣ್ಣ ಒಂದೇ ಅವನು. ಈಗ ದುಡ್ಡಿನ ಮೇಲೆ ಎಲ್ಲ ಹಬ್ಬ ನಡೀತಾ ಇದಾವೆ. ಈಗ ಬೇಡ, ನಾವು ರೈತರ ಹಬ್ಬ ಮುಂದ್ ಹರಿಲಿ ಅಂತೀವಿ ನಾವು ಅಷ್ಟೇ. ಮೀರ್ಸನ ಮುಂದೆ ಹರ್ಸ್ಕೊಂತ ಹೋಗ್ಬೇಕೆ ಹೊರತು ಇಳಿದ್ಬಾರ್ದು. ಈಗ ಪೈಲ್ವಾನದಲ್ಲಿ ಬೇಜಾರಾಗ್ಬೇಡ್ರಿ, ಇನ್ನು ಎಷ್ಟು ವರ್ಷ ಹಬ್ಬ ನೋಡ್ಬೋದು ಅಭಿಮಾನಿಗಳು? ನಮ್ ಸಾಕಾಣಿಕೆ ಮೇಲೆ ಹೋಗುತ್ತೆ. ವಯಸ್ಸಾಗಿತ್ತೆ, ಹಬ್ಬ ಮಾಡ್ತಿದ್ದೆ, ಅದೇ ಹಬ್ಬ ಮುಂದೂ ಅದೇ ಹಬ್ಬ, ಈಗ್ಲೂ ಅದೇ ಹಬ್ಬ. ನಾವು ಮೇಸಣಿಕೆ ಮೇಲೆ ಅದಕ್ಕೆ ಆರೋಗ್ಯ ಆಗಿ ಚೆನ್ನಾಗಿ ಇಟ್ಕೊಂಡ್ರೆ ಇನ್ನೂ 4-5 ವರ್ಷ ಹಬ್ಬ ಮಾಡಿಸ್ಬರ್ಲೆ ನಾನು ಹೇಳೋದು. ನಾನು ಇದೇ ಸುಖ ಇದೇ ರೀತಿ ಇಟ್ಕೊಂಡ್ರೆ ಅದು ನಮಗ್ ಕಡಿಮೆ ಆದ್ರೂ ಅದಕ್ಕೆ ಕಡಿಮೆ ಆಗಕ್ ಕೊಡಲ್ಲ. ಮುಗಿತೀಗ ಜೋಳ ಕುಂಟೆ ಹೊಡೆದ್ಮೇಲೆ ರೊಳ್ಳಿ ಆದ್ಮೇಲೆ ಅದಕ್ಕೆ ಗಾಡಿ ಗಟ್ಲೆ ಹುಲ್ಲೆ ಮೇಯ್ತಾ ಇರ್ಬೇಕು, ಮಕ್ಕೊಂತಾರ. ಹೌದೌದು, ಹಬ್ಬ ಬಂದ್ರೆ ಹಬ್ಬಕ್ಕೆ ಅಷ್ಟೇ. ಈಗ ಎಲ್ಲಾದ್ರೂ ನಿಮಗೆ ಸುಮಾರು ಕಡೆ ನಂಬರ್ ಕೊಡಲ್ಲ, ಏನ್ ಕಾರಣ ಅಣ್ಣ? ಅದ್ರ ಹಬ್ಬ ನೋಡೇ ಕೊಡಲ್ಲ. ಓಪನ್ ಚಾಲೆಂಜ್ ಮಾಡ್ತೀವಿ ನಾವು. ಅದ್ರ ಮೇಲೆ ಒಂಚೂರು ಕೈ ಯಾರ್ಯಾರು ಒಗಾಸಿದ್ರು ಅಂದ್ರೆ ಬಾರಿ ರಾಂಗ್ ಮಾಡ್ತತೆ. ಅದಕ್ಕೋಸ್ಕರ ನಂಬರ್ ಕೊಡಲ್ಲ ನಮಗೆ. ಆಲ್ಮೋಸ್ಟ್ ಜನನು ನಂಬರ್ ಕೊಡಕ್ ಹಚ್ಚಲ್ಲ. ಜನ ಆಯ್ತೈತೆ ಎತ್ತು ನಂಬರ್ ಏನಕ್ಕೆ ಕೊಡ್ತೀರಾ ಅನ್ನೋದು. ಇವತ್ತವರೆಗೂ ಕೊಬ್ಬರಿ ಕೊಟ್ಟಿಲ್ಲ. ಕೊಬ್ಬರಿ ಇವತ್ತಿಗೂ ಅದ್ರದ್ದು ಒಂದು ಇದು ಕಳ್ಸಿಲ್ಲ. ಕಲ್ತೀವಲ್ಲ ಅಷ್ಟ ಬಂದ್ ಕೊಬ್ಬರಿ ಒಂದ್ ಗಿಡಕಾಗ ಬಿಚ್ಚಕ್ಕಾಗಿಲ್ಲ ಅದ್ರ ಕೈ ಇವತ್ತಿನವರೆಗೂ. ಮತ್ತೆ ನೀವು ನಿಲ್ಲಿಸ್ಕೊಂಡಿ ಆ ಕಾಡ್ದಾಗರೆ ನಿಲ್ಸ್ಕೊಡ್ರಿ, 1000 ಜನ ಇರ್ಲಿ, ಅಲ್ಲೇ ನಿಲ್ಸ್ಕೊಂಡ್ಬೇಕಾರೆ ಇಲ್ಲಿ ಎಲ್ಲದೂ ಅರೇಂಜ್ಮೆಂಟ್ ಮಾಡ್ರಿ. ಅದಕ್ಕೆ ಹಿಂಗ್ ಕಾಲ್ ಎತ್ತಿಡಲ್ಲ ಮನ್ಸಿಗೆ, ನಮಗೆ ಹಿಂಗ ಅನ್ನಲ್ಲ, ಏನೇನು ಮಾಡಲ್ಲ. ಎಷ್ಟೇ ಜನ ಇರ್ಲಿ, ಅದಕ್ಕೆ ಏನಾರ ಆಗ್ಲಿ, ಏನಾರ ಕಳ್ಸ್ಕೊಂಡಿತ್ತು ಅಲ್ಲಿ ಕಟ್ಟಾನ ಅಂದ್ರೆ ಹಿಂಗ ಅನ್ನಲ್ಲ, ಸುಮ್ಮನೆ ನಿಂತ್ಕೊಂತ. ಭಾರಿ ಒಳ್ಳೆ ಮಗ ನಮ್ಮ ಮಗ ಅಂದ್ರೆ ಮಗ ಕಂಡ್ರಿ. ಹೌದು. ಈಗ ವಿಡಿಯೋದಲ್ಲಿ ನೋಡಿದೀನಿ, ಅದೇನೇನೋ ನಿಂಬೆ ಹಣ್ಣು ಹಾಕಿರೋದು ತುಂಬಾ ವಿಡಿಯೋದಲ್ಲಿ ನೋಡಿದೀನಿ. ಹೌದು, ಅದೇ ನಿಜಾನ ಅಣ್ಣ? ಏನು ಅಣ್ಣ ಮಾಡಿದ್ರೆ ಬಸವಣ್ಣಗೆ ಅವ್ರು ತಿಂತಾರೆ, ಮಾಡಿದ್ದಾರೆ, ಇಲ್ಲ ಅಂತ ನಾವು ಹೇಳಕ್ ಬರಲ್ಲ. ನೋಡಿದಿರಿ ವಿಡಿಯೋಗಳಿಗೆಲ್ಲ ನೋಡಿದಿರಿ ನೀವು, ಮಾಡಿದ್ದಾರೆ. ನೋಡಿ
ತುಂಬಾ ಜಾಗದಲ್ಲಿ ನೋಡಿದೀವಿ, ನೋಡಿ ಬೇರೆ ಬೇರೆ ವಿಡಿಯೋದಲ್ಲಿ ಐದು ಮಾಡಿಸಿದ್ದಾರೆ, ಎಲ್ಲದೂ ಮಾಡಿದ್ದಾರೆ. ಆದ್ರೂ ಅದು ಇವತ್ತಿಗೂ ನಮಗೆ ಮೋಸ ಮಾಡಿಲ್ಲ. ಬಸವಣ್ಣ ನಮಗೆ ಯಾವಾಗಲೂ ಮೋಸ ಮಾಡಿಲ್ಲ.